ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಈ ರಾಜ್ಯ ಸರ್ಕಾರ ಏನಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದಾರಲ್ಲ, ಬಿಟ್ಟಿ ಭಾಗ್ಯಗಳಿಂದ ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಗತೈತಿ. ಇವರು ಭಾಗ್ಯ ಕೊಟ್ರೆ ಹೆಣ್ಮಕ್ಳಿಗೆ, ಬಟ್ ವಿದ್ಯಾರ್ಥಿಗಳಿಗೆ ಏನಾಗತೈತಿ ಅನ್ನೋದು ಪರಿಜ್ಞಾನ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ. ಇವ್ರು ಏನ್ ಮಾಡತ್ತಾರ ಅಂದ್ರೆ ಈ ಬಿಟ್ಟಿ ಭಾಗ್ಯ ಕೊಟ್ಟ ಫ್ರೀ ಬಸ್ ಮಾಡಿ ಎಲ್ಲಿ ದೇವಸ್ಥಾನಗಳು ಎಲ್ಲಿ ಮಹಿಳೆಯರು ಹೋಗಿರಂಗಿಲ್ಲ ಅಲ್ಲಿ ಮಹಿಳೆಯರ ದೇವಸ್ಥಾನಕ್ಕೆ ಹೋಗಿ ವಿದ್ಯಾರ್ಥಿಗಳಿಗೆ ಹೋಗೋದಂತಾಗೈತಿ. ಈಗ ಇಲ್ಲೇನ ಬಹಳ ದೂರಿಂದ ಮಾತಾಡಂಗಿಲ್ಲ. ನಮ್ಮ ಸುಳೆಬಾವಿ ಏನೈತಲ್ಲ, ಸುಳೆಬಾವಿ ಮಹಾಲಕ್ಷ್ಮಿ ಈಗ ಪ್ರತಿ ಮಂಗಳವಾರ ಶುಕ್ರವಾರ ಅವತ್ತು ಕಾಲೇಜ್ಗಾಗ್ಲಿ ಸ್ಕೂಲ್ಗಳಿಗಾಗ್ಲಿ ಸ್ಟೂಡೆಂಟ್ಗಳು ಹೋಗಾತ ಇಲ್ಲ. ಮುಖ್ಯವಾಗಿ ಹೇಳೋದಂದ್ರೆ ಇವರು ಸುಳೆಬಾವಿ ಬಸ್ ಹೆಚ್ಚಿಗೆ ಬಿಟ್ಟಿದೇನಂತಾರ, ಬಟ್ ಅಲ್ಲೇ ಬಸವನಕುರ್ಚಿ ಮಠ ಇವರು ಬಸ್ ಪೂರ್ತಿ ಸರಿಯಾಗಿ ಬರತ್ತಿಲ್ಲ. ಇವರು ಹೈವೇ ಸ್ಟೇಟ್ ಹೈವೇ ಏನೈತಲ್ಲ, ಸ್ಟೇಟ್ ಹೈವೇದಿಂದ ಹೊಂಟಾರ. ಒಂದ್ ವೇಳೆ ಊರ್ ಒಳಗೆ ಹಾಕಿರೋ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಸರಿಯಾಗಿ ನಿಲ್ಗಡೆ ಮಾಡತ್ತಿಲ್ಲ. ಆ ವಿದ್ಯಾರ್ಥಿಗಳು ಹೆಂಗ್ ಹೋಗೋದು ಅನ್ನೋದು ಲಕ್ಷ್ಯ ಕೊಡತ್ತಿಲ್ಲ. ಇವ್ರು ಬರೀ ಏನ್ ಮಾಡತ್ತಾರೋ, ಫ್ರೀ ಬಸ್ ಇದ್ದವ್ರು ಮಹಿಳೆಯರ್ ನಚ್ಕೋತಾರೋ ಹೋಗಿ ಬಿಡತ್ತಾರ. ವಿದ್ಯಾರ್ಥಿಗಳಿಗೆ ಏನಾಗತ್ತಿದೆ ಅನ್ನೋದು ಲಕ್ಷ್ಯದಾಗ ಇಲ್ಲ ಇವ್ರಿಗೆ. ಈಗಾಗಲೇ 3-4 ಸಲ KSRTC DC ಅವ್ರಿಗೆ ಕೊಟ್ಟೈತಿ, ಬಟ್ ಅವ್ರು ಏನಷ್ಟ ಸರಿಯಾಗಿ ಇದನ್ ಮಾಡತ್ತಿಲ್ಲ ರೆಸ್ಪಾನ್ಸ್. ಹಿಂಗ ಮುಂದೆ ಹಾಕೊಂಡ್ ಹೊಂಟ್ರೆ ಹೆಂಗ? ಅದೇ ರೀತಿ ಈಗ ನಾವು ಸುಮಾರು ವಿದ್ಯಾರ್ಥಿಗಳು ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಇಲ್ಲಿ ಬಂದಿದ್ ಕಣನ ಈಗ ಮೆಂಬರ್ಶಿಪ್ ಅಂತ ಮಾಡ್ತೇವೆ ನಾವು, ಮಹಾಸದಸ್ಯತ್ವ ಅಭಿಯಾನ. ಅವಾಗ ಅವ್ರು ಮುಖ್ಯವಾಗಿ ಇದನ್ನ ಕೇಳ್ತಾರ, ನಾವು ಸರಿಯಾಗಿ ಬಸ್ಸಿಗೆ ಬರೋಲ್ಲ, ನಾವ್ ಏನ್ ಮಾಡಕ್ ಮೆಂಬರ್ಶಿಪ್ ಮಾಡ್ಕೋದಂತ ಕೇಳ್ತಾರ ಅವ್ರು. ಇದಕ್ಕೆ KSRTC DC ಅವರನ್ನ ಉತ್ತರ ಕೊಡ್ಬೇಕು. ಈಗಾಗಲೇ 3 ಸಲ ನಾವು ಮಾಡ್ತೇವೆ ಅಂತ ಇದಾರೆ ವ್ಯವಸ್ಥೆ. ಇವರು ಜುಲೈ 15 ಕಣ ನಮ್ಮ ಒಂದ್ 100 ಬಸ್ ಬರೋದ ಅಂತ ಇದಾರೆ. ಈಗ ಹೊಳಿತೀರಿ ಈಗ ಆಗಸ್ಟ್ ಮುಗಿಯಾಕ ಬಂದ್ರು ಇವ್ರದ್ದು ಒಂದು ಬಸ್ ಇಲ್ಲ, ಒಂದ್ ಇದನ್ನಿಲ್ಲ. ನಮ್ಮ ಮನ್ವಿ ನೋಡತ್ತಾರೋ, ಸೈ ಹಾಕತ್ತಾರೋ, ಒಗದ್ ಬಿಡತ್ತಾರ. ಡಸ್ಟ್ಬಿನ್ ಕಾಗದಕ್ಕೆ ಒಗದಂಗ ಆಗತ್ತೈತಿ ನಮ್ಮ ಮನ್ವಿ. ಇವ್ರು ಬರೀ ಅದ್ ಕಾಗದ ಪತ್ರ ಏನಂತ ತಿಳಿದಾರ, ಒಂದ್ ಡಸ್ಟ್ಬಿನ್ ಕಾಗದ ಅಂತ ತಿಳಿದಾರ. ಇವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡತ್ತಿಲ್ಲ. ಹಿಂಗ ಮುಂದೆ ಹಾಕೊಂಡ್ ಹೊಂಟ್ರ ಇಡೀ KSRTCಗೆ ನಾವು ಮುತ್ತಿಗೆ ಹಾಕ್ತೇವೆ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಾರ್ನಿಂಗ್ ಮಾಡತೈತಿ ಇರ್ತಂತ. ಪ್ರಥಮ್ ಪಾಟೀಲ್ ಬಂದಿದ್ ಕಣನ ಈಗ ಮೆಂಬರ್ಶಿಪ್ ಅಂತ ಮಾಡ್ತೇವೆ ನಾವು, ಮಹಾಸದಸ್ಯತ್ವ ಅಭಿಯಾನ. ಅವಾಗ ಅವ್ರು ಮುಖ್ಯವಾಗಿ ಇದನ್ನ ಕೇಳ್ತಾರ, ನಾವು ಸರಿಯಾಗಿ ಬಸ್ಸಿಗೆ ಬರೋಲ್ಲ, ನಾವ್ ಏನ್ ಮಾಡಕ್ ಮೆಂಬರ್ಶಿಪ್ ಮಾಡ್ಕೋದಂತ ಕೇಳ್ತಾರ ಅವ್ರು. ಇದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರ ವತಿಯಿಂದ ಏನು ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿಗೆ ಒಂದು ಪ್ರತಿಭಟನೆ ಮುಖಾಂತರ 100 ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಬಂದಿದ್ದೇವೆ. ಯಾಕಪ್ಪ ಅಂತಂದ್ರೆ ನಗರದ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಏನಂತಂದ್ರೆ ಬೆಳಗ್ಗೆ ಹಾಗೂ ಕಾಲೇಜ್ ಮುಗಿದಾದ್ಮೇಲೆ ಮಧ್ಯಾಹ್ನ ಸಾಯಂಕಾಲ ಸರಿಯಾದ ಸಮಯಕ್ಕೆ ಏನು ಕೆಲವೊಂದು ಹಳ್ಳಿಗಳಾಗಿರ್ಬೋದು, ನಮ್ಮ ಬೆಳಗಾವಿ ಗ್ರಾಮಾಂತರ ಸುತ್ತಮುತ್ತಲ ಆಗಿರ್ಬೋದು, ಹಾಗೆ ಖಾನಾಪುರ, ಈ ಸಂಕೇಶ್ವರ ಆಗಿರ್ಬೋದು, ಹಿರೇಬಾಗೇವಾಡಿ, ಹಲಗ, ಈ ಥರ ಹಲವಾರು ಹಳ್ಳಿಗಳೇ ಇದ್ದಾವೆ. ಅಲ್ಲಿಂದ ಏನಾಗಿದೆ 100 ವಿದ್ಯಾರ್ಥಿಗಳು ದಿನಾಲೂ ಬೆಳಗ್ಗೆ ಅಂದಮೇಲೆ ಎಲ್ಲಿ ನಮ್ಮ ಬೆಳಗಾವಿಗೆ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ. ಆದರೆ ಅವರಿಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ. ಯಾಕಂತಂದರೆ ಒಂದು ರೂಟಿಗೆ ಇಲ್ಲಂದ್ರೂ ಬೆಳಗ್ಗೆ ಒಂದೇ ಬಸ್ಸು, ಅಲ್ಲಿ ಅದ್ರಾಗೆ ಒಂದು 100-200 ಜನ ಬರಬೇಕು, ಅಲ್ಲಿ 1000 ಜನ ವಿದ್ಯಾರ್ಥಿಗಳು ಇರ್ತಾರೆ. ಹೀಗಾಗಿ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಒಂದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಏನು KSRTC ಡ್ರೈವರ್ಗಳು ಏನು ನಿಲುಗಡೆ ಯಾವುದನ್ನು ಸೂಚಿಸುತ್ತಾರಲ್ಲ, ಅಲ್ಲಿ ಯಾವತ್ತೂ ಅವರು ಏನು ನಿಲುಗಡೆ ಮಾಡ್ತಾ ಇಲ್ಲ ಬಸ್ಗಳನ್ನ. ಅಂದರೆ ಜಾಸ್ತಿ ಜನ ಸ್ಟೂಡೆಂಟ್ ನಿಂತಿದ್ರು ಅಂತಂದರೆ ಮುಂದ್ಗಡೆ ಅವ್ರು ನಿಲ್ಲಿಸೋದು ಬಸ್ಗಳನ್ನ. ಈ ಥರ ಅವ್ಯವಸ್ಥೆ ನಡೀತಾ ಇದೆ. ಅದಕ್ಕಾಗಿ ನಾವು ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ. ನಮ್ಮ ಯಾರು ನಮ್ಮ KSRTC DC ಅವರು ಬಂದು ಇದಕ್ಕೆ ಪರಿಹಾರ ನೀಡುವವರೆಗೂ ನಾವೆಲ್ಲರೂ ಇಲ್ಲೇ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಧರಣಿಯನ್ನು ಕೊಡ್ತಾ ಇದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರ ವತಿಯಿಂದ ಏನು ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿಗೆ ಒಂದು ಪ್ರತಿಭಟನೆ ಮುಖಾಂತರ 100 ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಬಂದಿದ್ದೇವೆ. ಯಾಕಪ್ಪ ಅಂತಂದ್ರೆ